ಮಾಣಿಕ್ಯವೊಂದು ಕಾಣೆಯಾಗಿದೆ, ಹುಡುಕಿ ಕೊಡುವೀರ, ಹುಡುಕಿ ಕೊಡುವೀರ. ಮೌನದಲ್ಲಿ ಮಾತು ಉಳಿದಿದೆ, ನೆನಪಿನಲ್ಲಿ ಉಸಿರು ಉಳಿದಿದೆ. ಕಣ್ಣೀರಲ್ಲೇ ದೀಪ ಬೆಳಗಿಸಿ ಒಮ್ಮೆ ನಮ್ಮತ್ತ ನೋಡುವಿರಾ. हे भोळा शंकरा, हे भोळा शंकरा, आवड तुला बेलाची, आवड तुला बेलाची, बेलाच्या पाण्याची. हे भोळा शंकरा, हे भोळा शंकरा. गळ्यामध्ये रुद्राक्षाची माळा, लाविल्यात भस्माचा ताळा. गळ्यामध्ये रुद्राक्षाचा माळा, लाविल्यात भस्माचा ताळा. आवड तुला बेलाची, आवड तुला बेलाची, बेलाच्या पाण्याची. हे भोळा शंकरा, हे भोळा शंकरा. विसुलाड मारू हाती, सगळ्याचे पार्वती. हो त्रिशूलाड मारू हाती, सगळ्याचे पार्वती. आवड तुला बेलाची, आवड तुला बेलाची, बेलाच्या पाण्याची. हे भोळा शंकरा, हे भोळा शंकरा. ಗುರುಗಳಾದ LS ಬೀದಿ ಮುಖ್ಯಗಳು CPS ಆಳಂದಿಗಳು ವೇದಿಕೆ ಬೇಕಂತ ಕೊಡ್ತಾನೆ ಬರಬೇಕು ಸರ್. ಅದೇ ರೀತಿಗೆ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಹಿರಿಯರ್ತಕ್ಕಂಥ ಶ್ರೀ ಗುರುನಾಥ ಗೋಳೆ ಸಮಾಜ ಮುಖಂಡರು ಹಾಗೂ ಅಧ್ಯಕ್ಷರು ಮಾಯ ಸಮಾಜಗಳು ಕೂಡ ಬರಬೇಕು. ಅವರಿಗೆ ಕೂಡ ಚಪ್ಪಾಳೆ ಹಾಕಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಿರತಕ್ಕಂಥ BM ಪಾಟೀಲ್ ವಿಜಯ ಕನ್ನಡ ವರದಿಗಾರರು ಅವರು ಕೂಡ ವೇದಿಕೆ ಮೇಲೆ ಹೇಳಿರ್ತಕ್ಕಂಥ ಮಲ್ಲಿಕಾರ್ಜುನ ಮಾಳೆ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸನ ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ಗೊತ್ತಾಗ್ತಕ್ಕಂಥ ಹಿರಿಯರಾದ SC ಪಾಟೀಲ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸನ ಪಡೆದುಕೊಂಡಿದ್ದಾರೆ. ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಬಿಟ್ಟೇರೆ, ನಿಮಗಾಗಿ ತ್ಯಾಗ ಮಾಡಿದ ಶಿವಲಿಂಗನ ಮರೆತೇ ಬಿಟ್ಟೇರೆ. ಆತನ ಸ್ಮರಣೆ ಮಾಡಿ ನೀವು ಪುಣ್ಯಗಿರಿ, ಆತನ ಸ್ಮರಣೆ ಮಾಡಿ ನೀವು ಪುಣ್ಯ ಪಡೆಯಿರಿ. ಕುಮಾರ ಮಾಡಿದ ಗಳಿಗೆಯ ಒಂದು ಏನ್ ಚಂದ ಅಂತೀರಿ, ಯವ ಯವ ಏನ್ ಚಂದ ಅಂತೀರಿ. ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ ಬಿಟ್ಟಿರಿ, ಸೃಷ್ಟಿ ಮಾಡಿದ ದೇವರನ್ನೇ ಮರೆತೇ. ಶಾಂತಕವರು ಜಾನಪದ ಬೆಲೆ ಶಾಂತಕವರು ನಮ್ಮೆಲ್ಲರಾಗಲಿ ಒಂದು ವರ್ಷ ಇದ್ದು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹತ್ತಿರ ಸೇರಿ ಆ ಶಾಂತಕವರಿಗೆ ಕಲ್ಯಾಣ ಕರೆದಿವೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ, ಶರಣರ ನಾಡಿನ ಕಲ್ಯಾಣ. ಕಲ್ಯಾಣ ಕರೆದಿದೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ, ಶರಣರ ನಾಡಿನ ಕಲ್ಯಾಣ. ಕರೆದಿದೆ ಕಲ್ಯಾಣ, ಗುರು ಬಸವಣ್ಣನ ಕಲ್ಯಾಣ. ಭಕ್ತಿಯ ಭಕ್ತಿಯ ಮೇಲೆ ಗುರುವಿನ ಬೀಡ, ಲಿಂಗಯ ಮೇಲೆ ಆಯಿತು, ಲಿಂಗಯ ಮೇಲೆ ಆಚಾರ ನಿಷ್ಪತ್ತಿ ಮಾಡಾಯಿತು. ನಿಷ್ಪತ್ತಿ ಮಾಡುವುದು ಸಂಗಮ ದೇವತನಿಗೆ ಬೇಕಿದೆ. ತಂದೆ ನೀನು, ತಾಯಿ ನೀನು, ಬಂದು ನೀನೆ ಬಳಗ ನೀನು, ನೀನಲ್ಲೇ ಬರ್ತಾಲವೇ ಸಂಗಮ ದೇವ ಆಗದು ಎಲ್ಲೊಂದು ಎಲ್ಲ ಅತಿಥಿಗಳು ಸೇರಿ ಒಂದು ಉತ್ತಮ ಕಾರ್ಯಕ್ರಮ ಮಾಡಿಸಿ ಶಾಂತಕವರ ಆತ್ಮಕ್ಕೆ ಶಾಂತಿ ತೋರಿಸಿಕೊಂಡು ಎಲ್ಲರಿಗೂ ಕೂಡ ಶಾಂತಿಗಳು. ಶಾಂತಕನವರು ನಮ್ಮಿಂದ ಅಗಲಿದ್ದಾರೆ. ಅವರು ಅಗಲಿ ಹೋಗಿರಬಹುದು.
ಆದರೆ ಅವರ ನೆನಪು ಮಾತ್ರ ಶಾಶ್ವತ ಇದೆ. ಶಾಂತಜ್ಞನವರು ಬಿಜಾಪುರ ಜಿಲ್ಲೆಯ ಅರ್ಜುಣಿಗೆಯವರು. ಈ ಅರ್ಜುಣಿಗೆ ಇಂಡಿ ತಾಲೂಕಿಗೆ ಸಂಬಂಧಪಟ್ಟಂಥ ಹಳ್ಳಿ. ಅಲ್ಲಿ ಕೇವಲ ಶಾಂತಜ್ಞನವರು ಒಬ್ಬರೇ ಅಲ್ಲ, ಆ ಊರ ಪ್ರಭಾವವೋ ಏನೋ ಅಲ್ಲಿ ಒಬ್ಬರು ಮಹಾರಾಜರು, ಅರ್ಜುನಿಗೆ ಮಹಾರಾಜರಂತೆ ಪ್ರಸಿದ್ಧ. ಅವರು ಈಗಲೂ ಕೂಡ ಆ ಅರ್ಜುನಿಗೆ ಆ ಮಹಾರಾಜರ ದರ್ಶನಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ. ಅದು ಪುಣ್ಯಭೂಮಿ. ಆ ಪುಣ್ಯಭೂಮಿಯಲ್ಲಿ ಅವರು ಕೂಡ ಇವತ್ತ ಪುಣ್ಯತಿಥಿಯಿಂದ ಆಚರಿಸಿಕೊಳ್ತಾ ಇದ್ದಾರೆ. ಆ ಆಚರಣೆಗೆ, ಆ ಸಂಸ್ಕಾರಕ್ಕೆ ಯೋಗ್ಯ ಸ್ತ್ರೀಯರಾಗಿ, ಅಕ್ಕ ಆಗಿ ನಮ್ಮೆಲ್ಲರಿಗೂ ಜಾನಪದದ ಒಂದು ಸಿರಿಯನ್ನು ಮುಟ್ಟಿಸಲಿಕ್ಕೆ ಅವರು ಇಲ್ಲಿ ಬಂದಾಗ ಪ್ರಯತ್ನ ಮಾಡಿದರು. ಇಲ್ಲಿ ಒಂದು ಸಭೆ ಕೂಡ ನಡೆದಿತ್ತು. ನಮ್ಮ ಕೋರೆಯವರ ಮಗನ ಜನ್ಮ ತೊಟ್ಟೂರು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅವರನ್ನು ಕಂಡಿದ್ದೇವೆ. ಆ ವೇಳೆಯಲ್ಲಿ ಎಲ್ಲರೂ ಕೂಡ ನಿಸ್ಸಹವಾಗಿಯಾಗಿ ಅವರನ್ನು ನಾವು ದರ್ಶನ ಪಡೆದಿದ್ದೆವು. ಆದರೆ ಅವರು ಇವತ್ತು ಇಲ್ಲ. ಆದರೆ ಅವರ ಸ್ಮರಣೆ ನಮಗೆ ನೆನಪನ್ನು ತಂದು ಕೊಡ್ತಾ ಇದೆ. ಅಂತಿಂತ ಅಕ್ಕ ಅವರೆಲ್ಲ ಅವರು ಶರಣೆಯರ ಬಗ್ಗೆ ಬಹಳ ಗೌರವ ಆದರಗಳನ್ನು ಹೊಂದಿದ್ರು. ಜಾನಪದದ ಬಗ್ಗೆ ಹೆಣ್ಮಕ್ಕಳಲ್ಲಿ ಪ್ರೋತ್ಸಾಹ ಕೊಡುವಂತಹ ಉತ್ಸಾಹಿಗಳಾಗಿದ್ದರು. ಹುಟ್ಟುವಾಗಲಿ ಅನೇಕ ಹೆಣ್ಮಕ್ಕಳ ಕಾರ್ಯಕ್ರಮಗಳಲ್ಲಿ ಶರಣೆಯರನ್ನು ನೆನೆಸುವಂಥ ಸ್ವಭಾವ ಅವರಾಗಿತ್ತು. ಇವತ್ತ ಜಾನಪದ ಸೇವೆಗೆ ಹೆಣ್ಮಕ್ಕಳು ಮುಂದೆ ಬರಲಿ ಎನ್ನುವಂಥ ಮನೋಭಾವ ಅವರಲ್ಲಿತ್ತು. ಹೆಣ್ಮಕ್ಕಳನ್ನು ಒಗ್ಗೂಡಿಸಿ ಕೂಡಿಸಿಕೊಂಡು ಇದೇ ಸ್ಥಾನದಲ್ಲಿ ನಾವು ಅವರನ್ನು ನೆನೆಸಿಕೊಂಡಿದ್ದೆವು. ಇವತ್ತು ಅವರಿಲ್ಲ. ಅವರ ಸ್ಮರಣಾರ್ಥ ಇವತ್ತು ಪ್ರಶಸ್ತಿಗಳನ್ನು ಕೂಡ ಇವತ್ತು ಕೋರೆಯವರು ಕೊಡ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯವಾದಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಾಗಿಯಾಗಿದ್ದೇವೆ. ಅವರನ್ನು ನೆನೆಸ್ಕೋತೇವೆ. ಅವರು ಹಾಕಿಕೊಟ್ಟಂಥ ಜಾನಪದ ಕಲೆಯನ್ನು ಬೆಳೆಸ್ಕೊಂಡ್ರೆ ಅವರನ್ನು ನಾವು ಸ್ಮರಿಸಿಕೊಂಡಿದ್ದ ಯೋಗ್ಯರಾಗಿತ್ತು. ಈ ಜಾನಪದ ಕಲೆ ಕಲೆಗೆ ಈ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಒಂದು ಅಪ್ಪಾಸ ತೀರ್ಥಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸತಿಪತಿ ಬಂದಾದ ಭಕ್ತಿ ಹಿತವ ಉಳಿಸುವಿಗೆ ಚಿತ್ತರು ಸತಿಪತಿಗಳಿಬ್ಬರು ಕೂಡಿ ಈ ಜಾನಪದ ಉಳಿಸುವಲ್ಲಿ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಕಲೆಯನ್ನು ಇವತ್ತು ಬೆಳೆಸಿಕೊಳ್ಳಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೂ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಮುಂದಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಸಿಗಲಿ ಎನ್ನುವಂಥ ಮಾತನ್ನು ಹೇಳಿ ಶಾಂತಕ್ರಮವನ್ನು ಪುನಃ ಸ್ಮರಿಸಿಕೊಂಡು ಅದಕ್ಕೆ ಯೋಗ್ಯವಾಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಎಲ್ಲ ಜನರು ಬಂದಿದ್ದಾರೆ. ಆಲಂದ ಪಟ್ಟಣದ ಸುಲ್ತಾನ್ಪುರ ಗಲಿಯ ಮಹಾದೇವ ಮಠದ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಮಂದಿರದಲ್ಲಿ ತಮಗೆ ತಿಳಿದ ಮಟ್ಟಿಗೆ ಈ ಓಣಿಯಲ್ಲಿ ಇರುವಂಥ ಅನೇಕ ಮಹಿಳೆಯರು ತಮ್ಮದೇ ಆದ ಒಂದು ಕಾಯಕದಲ್ಲಿ ತೊಡಗಿಕೊಂಡು ಸಾಧನೆಯನ್ನು ಮಾಡಿರುತ್ತಾರೆ. ಆ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕ ಮಹಿಳೆಯರಿಗೆ ಒಂದಿಷ್ಟು ಗೌರವ ಸನ್ಮಾನವನ್ನು ಕೊಡುವುದರ ಮುಖಾಂತರವಾಗಿ ಇಂಥ ಕಾರ್ಯದಲ್ಲಿ ಮುಂದೆ ನೀವು ತೊಡಗಬೇಕು ಅನ್ನುವಂಥ ಒಂದು ಮಾರ್ಗಸೂಚಿಯನ್ನು ಹಾಕಿಕೊಡೋದಕ್ಕೆ ನಮ್ಮ ಕಾರ್ಯಕ್ರಮವು ಕೂಡ ಆಯೋಜನೆ ಮಾಡಿದ್ದಾರೆ. ಇಂಥ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಾಹೇಬ್ ಪಾಟೀಲ್ ಸರ್ ಅವರೇ ಹಾಗೂ ನಮ್ಮ ಗೋಳೆ ಸರ್ ಅವರೇ, ಡಿ ಎಂ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಮಾರಿ ಅವರೇ, ಕಾರ್ಯಕ್ರಮದ ಸಂಚಾಲನೆಯನ್ನು ನಿರ್ವಹಿಸಿಕೊಡ್ತಕ್ಕಂಥ ನಮ್ಮ ಪುಕಣೆ ಸರ್ ಅವರೇ ಹಾಗೂ ಸಂಜಯ್ ಪಾಟೀಲ್ ಅವರೇ, ಹನುಮರಾಜ್ ಕೋಳೆ ಸರ್ ಅವರೇ, ಆರ್ ಕೆ ಸರ್ ಅವರೇ, ನನ್ನ ಹಿರಿಯ ಇಲ್ಲಿ ನಾವು ಯಾವಾಗಲೂ ವಿಚಾರ ಮಾಡ್ತೀವಿ ವಾಯುವರು ಗೆಳೆಯರು ನೋಡುವಾಗ ಎಲ್ಲಿಗೆ ನಡೆದೇ ಒಂದು ತಬಲಾ ಬರ್ತೀನಿ ಅಂತ ಕೇಳ್ತಕ್ಕಂಥ ಗುಳೆ ಸಾವ್ಕಾರ್ ಅವರೇ ಹಾಗೂ ಎಲ್ಲ ನಮ್ಮ ಪರಿಚಿತರಾಗಿರ್ತಕ್ಕಂಥ ಸೋದರಿಗೆ ವಿಶೇಷವಾಗಿ ಒಂದು ಶಾಲೆಯಲ್ಲಿ ನಮ್ಮ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಗೆ ಇರತಕ್ಕಂಥ ನಮ್ಮ ರೇಖಾ ಸ್ವಾಮಿ ಮೇಡಮ್ ಅವರೇ ಹಾಗೂ ಎಲ್ಲ ಶರಣರೇ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಆ ಮಹತಿಗೆ ಅವರ ಒಂದು ಪ್ರಥಮ ಪುಣ್ಯ ಸ್ಮರಣೆಗೆ ಅವರ ಆತ್ಮಕ್ಕೆ ಇನ್ನೂ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ
ನಮಗೆ ಕೊಡಲಿ ಅಂತ ಹಾರೈತ ಅವರಿಗೆ ನಾವು ಮಹೋತ್ಸವವನ್ನು ನೆನೆಸುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮುಂದಿನ ಒಂದೆರಡು ವಿಚಾರಗಳನ್ನು ಕೊಡೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲಿಗೆ ಹೇಳಬೇಕಾಗಿದ್ರೆ ನಮ್ಮ ಅಪ್ಪ ಸ್ವಲ್ಪ ಜಾನಪದ ಸಾಹಿತ್ಯ ಬೆಳೆಸಬೇಕು ಅನ್ನುವಂಥದ್ದು, ಅದಕ್ಕೆ ಸಂಸ್ಕಾರದ ಬೆಳಕು ಸಾಕು ನೀಡ್ತಾ ಇದೆ. ಈ ಎರಡು ಜೋಡಿ ಎತ್ತುಗಳು ಏನಪ್ಪ ಅಂದ್ರೆ ಹೀಗೆ ತಿರುಗಾಡ್ಕೊಂಡು ಹೋದ್ರೆ ಸಾಕಷ್ಟು ಜನಪದ ಸಾಹಿತ್ಯ ಬೆಳೀತದೆ ಮತ್ತು ಅನುಕೂಲ ಜೀವನ ಪಡ್ಕೋತದ ಅನ್ನೋದಕ್ಕೆ ಯಾವುದೇ ಸಾಧನೆ ಇಲ್ಲದೆ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ, ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದ ನೆರುಳು ಸುಳಿಯೋದಿಲ್ಲ, ತಿಳಿಯಬೇಕು ಗೆಲುವ ಗುಟ್ಟು, ಗೆದ್ದರೆಗಿಲ್ಲಿ ಜೀವನ ಉಂಟು, ಸೋಲು